ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ದಿನ 1 ಫೆಬ್ರವರಿ ಇಂಟರಿಮ್ ಯೂನಿಯನ್ ಬಜೆಟ್ ಇದೆ. ಸೊ ಎಲೆಕ್ಷನ್ ಗಿಂತ ಮುಂದೆ ಇರೋ ಸಲುವಾಗಿ ಈ ಬಜೆಟ್ ಇಂದ ನಾವು ಅಷ್ಟೇನು ಎಕ್ಸ್ಪೆಕ್ಟ್ ಮಾಡೋ ಹಂಗಿಲ್ಲ. ಆದ್ರೆ ಕೂಡ ಮಾರ್ಕೆಟ್ ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಆಲ್ಮೋಸ್ಟ್ ನಿಫ್ಟಿ ನಿನ್ನೆ ಕಂಪೇರ್ ಮಾಡಿದ್ರೆ ನಿನ್ನೆ 21,500 ಹತ್ರದಿಂದ 21,700 ವರೆಗೆ ಆಲ್ಮೋಸ್ಟ್ 200 ಪಾಯಿಂಟ್ಸ್ ರಿಕವರಿ ಕಂಡು ಅಲ್ಲಿಂದ ದಿನವೆಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ 21,700 ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನಲ್ಲಿ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಹೆಚ್ಚಿನ ಮೂಮೆಂಟಮ್ ಇತ್ತು. ಸ್ಟಾರ್ಟಿಂಗ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿ ನಲ್ಲಿ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿ ಅದು ಆಲ್ಮೋಸ್ಟ್ 45,000 ಹತ್ರ ಬಂದಿದ್ದು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಬಂದ ಶಾರ್ಟ್ ಕವರಿಂಗ್ ಬ್ಯಾಂಕ್ ನಿಫ್ಟಿ 46,000 ಮೇಲೆ ಬಂದು ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ 46,000 ಹತ್ರನೇ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ ಇವತ್ತಿನ ದಿನ ಇಂಟರಿಮ್ ಬಜೆಟ್ ನಲ್ಲಿ ನಾವು ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ನಿನ್ನೆ ದಿನ 31 ಜನವರಿ US ಮಾರ್ಕೆಟ್ ಅಲ್ಲಿ ಫೆಡ್ ಅನೌನ್ಸ್ಮೆಂಟ್ ಆಯ್ತು. ಅದರಲ್ಲಿ ಫೆಡ್ ಚೇರ್ಮನ್ ಪೊವೆಲ್ ಅವ್ರ ಕಡೆಯಿಂದ ಕ್ಲಿಯರ್ ಇಂಡಿಕೇಶನ್ ಬಂದಿದೆ, ಮಾರ್ಚ್ ವರೆಗೂ ಯಾವುದೇ ರೇಟ್ ಕಟ್ ಆಗಲ್ಲ, ಹಾಗೂ ಜೂನ್ ಜುಲೈಲಿ ಮಾಡ್ಬೇಕಂದ್ರೆ ಆಗಿನ ಡೇಟಾ ಪ್ರಕಾರ ನೋಡಿ ಫೆಡ್ ರೇಟ್ ಕಟ್ ಬಗ್ಗೆ ಡಿಸೈಡ್ ಮಾಡ್ತೀವಿ ಅಂತ. ಅದರಿಂದ US ಮಾರ್ಕೆಟ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಬಂದು ಲೋವರ್ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದಾವೆ. ಆದ್ರೆ ನಾವು US ಬಾಂಡ್ ನ ಚೆಕ್ ಮಾಡಿದ್ರೆ ಅದು ಈಗ 4 ಕೆಳಗಡೆನೆ ಇದೆ. ಸೊ ಈ ಎಲ್ಲ ಇಂಡಿಕೇಟರ್ಸ್ ನ ನೋಡ್ತಾ ಇದ್ರೆ ಮಾರ್ಕೆಟ್ ಮಿಕ್ಸ್ಡ್ ಒಪಿನಿಯನ್ ಜೊತೆ ಹೋಗ್ತಾ ಇದೆ. ಸೊ ಈ ಸಮಯದಲ್ಲಿ ನಾವು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಲ್ಲಿ ಯೂನಿಯನ್ ಬಜೆಟ್ ದಿನ ಯಾವ ರೀತಿ ಟ್ರೇಡ್ ಮಾಡ್ಬೇಕಂತ ನೋಡೋಣ. ಆದ್ರೆ ಈಗಿನ ಡೇಟಾ ಇದು ಜಸ್ಟ್ ನಿನ್ನೆ ಕ್ಲೋಸಿಂಗ್ ಡೇಟಾ ಆಗಿರುತ್ತೆ. ಸೊ ಮಾರ್ಕೆಟ್ ಅವರ್ಸ್ ಅಲ್ಲಿ ಯಾವ ರೀತಿ ಬಜೆಟ್ ಅನೌನ್ಸ್ಮೆಂಟ್ ಮಾಡ್ತಾ ಹೋಗ್ತಾರೆ ಆ ರೀತಿ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ನಾವು ಹೈಯರ್ ಎಂಡ್ ಹಾಗೂ ಲೋವರ್ ಎಂಡ್ ಯಾವ ಲೆವೆಲ್ ಅಲ್ಲಿ ಬರ್ಬೋದು ಅಂತ ನೋಡಕ್ಕೆ ಪ್ರಯತ್ನ ಬೀಳೋಣ. ಸೊ ನಿಫ್ಟಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 17 lakhs, ಕಾಲ್ ಸೈಡ್ ಅಲ್ಲಿ 23 lakhs ಇದೆ. ಸ್ವಲ್ಪ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಹಾಗೂ ನಿಫ್ಟಿನಲ್ಲಿ ಹೈಯೆಸ್ಟ್ ಆಗಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು ನಾವು ನೋಡ್ಬೇಕು ಅಂತಂದ್ರೆ 1,46,000, ಅದು 22,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಇಲ್ಲಿವರೆಗೆ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 1,54,000, 21,500 ಹತ್ರ. ಸೊ ನಿಫ್ಟಿಗೆ ಕೆಳಗಡೆ 21,500, ಹೈಯರ್ ಲೆವೆಲ್ ಅಲ್ಲಿ 22,000 ವರೆಗೆ ವೊಲಟಿಲಿಟಿ ಆಗೋ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 6,27,000, ಕಾಲ್ ಸೈಡ್ ಅಲ್ಲಿ 8,86,000. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಕ್ವಿಕ್ ಆಗಿ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ 21,750 ಮೇಲೆ ಟ್ರೇಡ್ ಆಗೋಕೆ ಶುರು ಆದ್ರೆ ಇಲ್ಲಿಂದ 21,800 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿಂದ ಮೇಲೆ ಡೈರೆಕ್ಟ್ ಆಗಿ 21,950 ಇಂದ 22,000 ವರೆಗೆ ನಿಫ್ಟಿ ಬರುತ್ತೆ. ಹಾಗೂ ಬಜೆಟ್ ಇರೋ ಕಾರಣ ಈ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂದು ಕೆಳಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೂ ಯೋಚನೆ ಮಾಡಬಹುದು. ಇನ್ನು ನಿಫ್ಟಿ ವೀಕ್ ಅಂತ ಆಗೋದು 21,650 ಕೆಳಗಡೆ ಬರ್ತಿದ್ದಂಗೆ ಇಲ್ಲಿ ವೀಕ್ ಆಗುತ್ತೆ. ಇಲ್ಲಿಂದ ಬರೋ ಡೌನ್ ಮೂನ್ ಅಲ್ಲಿ 21,550 ಹಾಗೂ 21,450 ವರೆಗೂ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ 21,450 ನ ಏನಾದ್ರೂ ಬ್ರೇಕ್ ಆದ್ರೆ ಡೈರೆಕ್ಟ್ ಆಗಿ 300 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಆಗ ನಿಫ್ಟಿ 21,150 ವರೆಗೂ ಬರ್ಬೋದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿಗೆ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕಳೆದ ದಿನಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು. ಸೊ ಬಜೆಟ್ ಅನೌನ್ಸ್ಮೆಂಟ್ ಇಂದ ಬ್ಯಾಂಕ್ ನಿಫ್ಟಿ ನಲ್ಲಿ ಏನಾದ್ರೂ ಒಳ್ಳೆ ಮೊಮೆಂಟಮ್ ಬಂದು ಬ್ಯಾಂಕ್ ನಿಫ್ಟಿ 46,300 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿಗೆ ಡೈರೆಕ್ಟ್ ಆಗಿ 700 ಪಾಯಿಂಟ್ಸ್, ಅದು 47,000 ವರೆಗೂ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಹಾಗೂ ಅಪ್ ಮೂವ್ ಕಂಟಿನ್ಯೂ ಆದ್ರೆ 47,500 ಇಂದ 48,000 ನ ಕೂಡ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೂ ಹೈಯರ್ ಲೆವೆಲ್ ಇಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಸೊ 47,500 ಇಂದ 48,000 ಬರ್ತಿದ್ದಂಗೆ ಅಲ್ಲಿ ನಾವು ಕಾಲ್ ಪೊಸಿಷನ್ಸ್ ಇದ್ರೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಇನ್ನು ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಆಗೋದು ಬ್ಯಾಂಕ್ ನಿಫ್ಟಿ 45,600 ಕೆಳಗಡೆ ಬಂದ್ರೆ ಮಾತ್ರನೇ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು, ಆದ್ರೆ ಬಹಳ ಕಡಿಮೆ ಕ್ವಾಂಟಿಟಿನಲ್ಲಿ. ಸೊ ನಾವು ಪುಟ್ ಪೊಸಿಷನ್ಸ್ ನ ತಗೋಬೇಕಂದ್ರೆ ನಿಫ್ಟಿ ನಲ್ಲಿ ಟ್ರೈ ಮಾಡಬಹುದು, ಕಾಲ್ ಪೊಸಿಷನ್ಸ್ ಅಂದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೈ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರೂ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂತ ಕೆಳಗಡೆ ಬಂದು 45,600 ಹತ್ರ ಸಿಕ್ಕರೆ ಕೂಡ ಇಲ್ಲಿಂದ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ ಬ್ಯಾಂಕ್ ನಿಫ್ಟಿ 46,000 ಅದ್ರ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್.
ಬಜೆಟ್ ದಿನಕ್ಕೆ. ಹಾಗೂ ದಿನದ ಕೊನೆಯಲ್ಲಿ ನಾವು ಕಾಲ್ ಸೈಡ್ ಅಲ್ಲಿ ಇದ್ರೆ ಆದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಹೋಗೋದು ಒಳ್ಳೇದನ್ಸುತ್ತೆ. ಎದಕ್ಕಂದ್ರೆ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಬಂದ ಫೆಡ್ ರೇಟ್ ಅನೌನ್ಸ್ಮೆಂಟ್ ಅದು ಮಾರ್ಕೆಟ್ ಗೆ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ಜಿಯೋ ಪೊಲಿಟಿಕಲ್ ಇಶ್ಯೂ ಏನು ರೆಡ್ ಸಿ ಹತ್ರ ನಡೀತಾ ಇದೆ, ಅದರ ಕಾರಣದಿಂದ ಕೂಡ ನಾವು ವೀಕೆಂಡ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಡೇಗೆ ಯಾವುದೇ ಕಾಲ್ ಪೊಸಿಷನ್ಸ್ ತಗೊಂಡು ಹೋಗೋದನ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.